ಮೋಡಬಿತ್ತನೆಯ ವಿಶೇಷ ವಿಮಾನ ಈ ತಿಂಗಳ ಪೂರ್ತಿ ಹುಬ್ಬಳ್ಳಿಯಲ್ಲೇ ಇರ್ತದೆ. ಯಾವತ್ತು ಮೋಡಗಳು ರೇನ್ ಬೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತಾರೆ. ಎಲ್ಲಾ ಕ್ಲೌಡ್ಸ್ ಸೀಡ್ ಮಾಡಕ್ ಬರೋದಿಲ್ಲ. ತೇವಾಂಶ ಇರ್ತಕ್ಕಂತ ಮೋಡಗಳು ಸಿಕ್ಕಾಗ ನಮಗೆ ವಿಜ್ಞಾನಿಗಳು ಯಾವಾಗ ಮಾಡೋ ಅಂತ ಹೇಳ್ತಾರ. ಈ ತಿಂಗಳ ಪೂರ್ತಿ ನಾವು ಅದರ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ನಾವು ಎಲ್ಲ 6 ಜನ ಶಾಸಕರು ಮತ್ತು ನಮ್ಮ MP ಕ್ಯಾಂಡಿಡೇಟ್ ಆನಂದ್ ಅವರು ನಾವೆಲ್ಲ ಏನ್ ನಿರ್ಧಾರ ಮಾಡಿದ್ವಿ, ಮೊದಲು 3 ದಿವಸ ಮೋಡ ಇದ್ದಾಗ ಪ್ರಯತ್ನ ಮಾಡೋಣ, ಮತ್ತೆ ಮುಂದೆ ಅವಶ್ಯಕತೆ ಬಂದ್ರೆ ಮತ್ತೆ ನಾವೆಲ್ಲ ದುಡ್ಡು ಹಾಕಿ ನಾವು ಮುಂದುವರೆಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ಸುಮಾರು ಒಂದು ತಾಸಿಗೆ 15 ಲಕ್ಷ ರೂಪಾಯಿವರೆಗೂ ಖರ್ಚು ಬರುತ್ತೆ. ಹಾವೇರಿ ಜಿಲ್ಲಾಡಳಿತ ಪರ್ಮಿಷನ್ ಇದೆ. ನಿಮ್ಗೊಂದು ಕನ್ಫ್ಯೂಷನ್ ಇದೆ, ಏನಂದ್ರೆ ನಮಗೆ DGCA ಇಂದ ಇಡೀ ಭಾರತ ದೇಶದಲ್ಲಿ ಎಲ್ಲಾದ್ರೂ ಮಾಡ್ಲಿಕ್ಕೆ ಬ್ಲಾಂಕೆಟ್ ಪರ್ಮಿಷನ್ ಇದೆ. ಅದರಲ್ಲಿ ಏನಿರುತ್ತೆ ಅಂದ್ರೆ ಲೋಕಲ್ ಅಥಾರಿಟಿಯ ಪರ್ಮಿಷನ್ ತಗೊಳ್ಳಿ ಅಂತ ಇರುತ್ತೆ. ಆ ಪರ್ಮಿಷನ್ ತಗೊಂಡಿದೀವಿ. ಲೋಕಲ್ ಅಥಾರಿಟಿ ಪರ್ಮಿಷನ್ ಮೋಡ ಬಿತ್ತನೆ ಮಾಡೋಕಲ್ಲ. ಏನಾರ ಎಮರ್ಜೆನ್ಸಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ಆ ಜಿಲ್ಲಾಡಳಿತ ತಯಾರಿರ್ಲಿ ಅನ್ನೋ ವಿಚಾರಕ್ಕೆ ಅಷ್ಟೇ ಲೋಕಲ್ ಅಥಾರಿಟಿಯ ಪರ್ಮಿಷನ್ ಬೇಕಾಗುತ್ತೆ. ಮೋಡ ಬಿತ್ತನೆಗೆ ಮಾಡ್ಲಿಕ್ಕೆ ಲೋಕಲ್ ಅಥಾರಿಟಿಗೆ ಪರ್ಮಿಷನ್ ಅಲ್ಲ. ಏನಾದ್ರು ಅನ್ಫೋರ್ಸೀನ್ ಇನ್ಸಿಡೆಂಟ್ ಆದ್ರೆ ಜಿಲ್ಲಾಡಳಿತ ತಯಾರಿರ್ಲಿ ಅನ್ನೋ ಉದ್ದೇಶಕ್ಕೆ ಅವ್ರ ಪರ್ಮಿಷನ್ ತಗೊಳ್ಲಿಕ್ಕಾಗ. 3 ದಿನ ಅಂದ್ರೆ ಕಂಟಿನ್ಯೂಸ್ ಅಲ್ಲ, ಯಾವಾಗ ಮೋಡ ಇದೆ ಅವಾಗ ವಿಮಾನ 1 ತಿಂಗಳು ಇಲ್ಲೇ ಇರುತ್ತೆ. ಹಾವೇರಿ ಜಿಲ್ಲೆಯಾದ್ಯಂತ ಈಗ ಮೋಡ ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.